ನಮಸ್ತೆ ವೀಕ್ಷಕರೇ, ಗುಡ್ ಮಾರ್ನಿಂಗ್. ನಾನಿವಾಗ ಬದನೆಕಾಯಿ ಎಣ್ಗಾಯಿ ಮಾಡಕತ್ತೀನಿ. ಅದಕ್ಕಾಗಿ 6 ಬದನೆಕಾಯಿನ ನಾನು ತೊಗೊಂಡಿನಿ. 6 ಬದನೆಕಾಯಿ ತೊಗೊಂಡಿನಿ. 6 ಬದನೆಕಾಯಿನ ತೊಗೊಂಡಿನಿ. ಇಲ್ಲಿ 4 ಉಳ್ಳಾಗಡ್ಡಿ, 2 ಟೊಮೆಟೊ ಹಣ್ಣು, ಒಂದು 5-6 ಹೆಸರು, ಕೊತ್ತಂಬರಿ, ಕರಿಬೇವನ್ನು ಹೆಚ್ಚಿ ಇಟ್ಕೊಂಡೇನಿ. ಕಾಯಿ ಹಾಕಿ ತಿರುವಿ ಮಾಡೋರು ಮಾಡ್ತಾರೋ, ನಂಗೆ ಕಾಯಿ ಹಾಕಿ ತಿರುವಿ ಮಾಡಂಗಿಲ್ಲ, ಹಂಗೆ ತುಂಬಿ ಮಾಡ್ತೀನಿ. 3 ಚಮಚ ಎಣ್ಣೆ ಹಾಕಿದೆ. ಇವಾಗ ಕರಿಬೇವು, ಒಂದು 3 ಉಳ್ಳಾಗಡ್ಡಿನ ನಾನಿವಾಗ ಹೆಚ್ಚಿಕೊತೀನಿ. 1 ಉಳ್ಳಾಗಡ್ಡಿನ ಇಟ್ಕೊಂಡಿನಿ. ನಾನಿನ್ನೂ ಬೇರೆ ಒಂದೇನೋ ಮಾಡಬೇಕು, ಅದಕ್ಕೆ ನಾನು 3 ಉಳ್ಳಾಗಡ್ಡಿಯನ್ನು ಹೆಚ್ಚಿಕೊಂಡಿದ್ದು ಹಾಕಿದೆ. ನೋಡಿ ವೀಕ್ಷಕರೇ, ಉಳ್ಳಾಗಡ್ಡಿ ಸ್ವಲ್ಪ ಕೆಂಪಾಗೋ ತನಕ ಹುರ್ಕೋಬೇಕು. ಇವಾಗ ನಾನು 1 ಟೊಮೆಟೊ ಹಣ್ಣು ಹಾಕ್ತೀನಿ. ಸ್ವಲ್ಪ ಕೊತ್ತಂಬರಿನ ಇದ್ರಾಗ ಹಾಕ್ತೀನಿ. ಯಾಕಂತ ಮಾಡಿ ಅದು ಬೆಂದು ಸ್ವಲ್ಪ ಸ್ಮೆಲ್ ಬಿಡ್ತೈತೆ ಅದ್ರಾಗ, ಅದಕ್ಕೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತೀನಿ. ಅರ್ಧ ಟೀ ಸ್ಪೂನು ಅರಿಶಿನ ಪುಡಿ, ಒಂದು ಟೀ ಸ್ಪೂನು ಮಸಾಲೆ ಪುಡಿ, ಎರಡು ಸ್ಪೂನು ಖಾರ ಪುಡಿನ ಹಾಕಿ. ನೋಡಿ ಈ ಥರ ಇದನ್ನು ಮಾಡಿಕೊಂಡು ಅವಾಗ ನಾನೇನು ಮಾಡ್ತೀನಿ, ಹೆಚ್ಚಿಟ್ಟಂಥ ಬದ್ನಿಕಾಯಿ ಇದೆಯಲ್ಲ, ಅದಕ್ಕೆ ಇದು ಬೇದಿದ್ದನ್ನು ತುಂಬಿ ಆ ಕಡೆ ಇಡ್ತಾ ಇರ್ತೀವಿ. ಸ್ವಲ್ಪ ತುಂಬಬೇಕು. ಉಪ್ಪು ಖಾರ ಹಾಕ್ಕೊಂಡೆ ಈ ಥರ ತುಂಬಿ ಇಡ್ತೀವಿ. ನೋಡಿ ವೀಕ್ಷಕರೇ, ನಾನಿವಾಗ 6 ಕಾಯನ್ನು ತುಂಬಿ ಸ್ವಲ್ಪ ನೀರು ಬಿಡ್ತೀನಿ. ಯಾಕಂದರೆ ಇದು ಹೊತ್ತಬಾರ್ದಲ್ಲ, ಅದಕ್ಕೆ. ನೋಡಿ ವೀಕ್ಷಕರೇ, ಬದನೆಕಾಯಿ ಎಣ್ಗಾಯಿ ರೆಡಿ ಆಯಿತು. ಇವಾಗ ನಾನು ಹೆಚ್ಚಿಟ್ಟಂಥ ಕೊತ್ತಂಬರಿಯನ್ನು ಇದಕ್ಕೆ ಹಾಕಿದೆ. ಇದನ್ನು ಸ್ವಲ್ಪ ಹೊತ್ತು ನಾನೇನು ಮಾಡ್ತೀನಿ, ಬಾಯಿ ಮುಚ್ಚಿ ಇದನ್ನು ಈ ಥರ ಬಾಯಿ ಮುಚ್ಚಿ ಇದನ್ನು ಬೇಯಿಸ್ತೀನಿ. ಬೇರೆ ತಾಟನ್ನು ಮುಚ್ತೀನಿ, ತೋರಿಸಿದೆ ಅಷ್ಟೆ.
ಬದನೆಕಾಯಿ ಎಣ್ಗಾಯಿ ರೆಡಿ ಆಯಿತು ವೀಕ್ಷಕರೇ.